ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ದಾಲ್ ಅಥವಾ ಮಸ್ಗಾಯಿ, ನಮ್ಮ ಕಡೆ ಹೇಳೋದಾದರೆ ಮಸ್ಗಾಯಿ ಅಂತೀವಿ, ಇಲ್ಲ ಪಪ್ಪು. ದಾಲ್ ಅದೆಲ್ಲ ಇಂಗ್ಲೀಷ್ದು. ದಾಲ್ ಅಂದರೆ ಇಂಗ್ಲೀಷ್ ಆಗುತ್ತೆ. ಪಪ್ಪು ಅಂದರೆ ಈ ಏನಂತಾರೆ ತೆಲುಗು ಹೇಳೋದು, ಆಂಧ್ರದವ್ರದ್ದು ಸ್ಟೈಲ್ ಆದರೆ ಏನಂತಾರೆ ಪಪ್ಪು ಅನ್ಬೋದು. ನಮ್ಮ ಕಡೆ ಮಸ್ಗಾಯಿ ಅಂತೀವಿ ನಾವು. ಸೊ ಇದಕ್ಕೆ ತೊಗರಿಬೇಳೆ ನೋಡ್ಕೊಳ್ಳಿ ಗೈಸ್. ನಾವೊಂದು 100 ಗ್ರಾಮ್ ಅಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ ಮನೇಲಿ ಎಲ್ಲ ದೊಡ್ಡವರೇ ಇರೋದು ತಿನ್ನೋದು, ಹಾಗಾಗಿ 100 ಗ್ರಾಮ್ ಅಷ್ಟು ತೊಗರಿಬೇಳೆ. ಅದಕ್ಕೆ ಒಂದು 5-6 ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೊಟೊ ಇದಕ್ಕೆ ಜಾಸ್ತಿ ಹಾಕಬೇಕು. ಟೊಮೊಟೊ ನೀವು ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೆಲವೊಬ್ರು ಹುಣ್ಸೆಹಣ್ಣು ಹಾಕಿ ಮಾಡ್ಕೊಳ್ತಾರೆ, ನಾವು ಹುಣ್ಸೆಹಣ್ಣು ಹಾಕಲ್ಲ. ನಾವು ಅಪ್ಪನಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಹುಣ್ಸೆಹಣ್ಣು ತಿಂದರೆ ಅಂದ್ಬಿಟ್ಟು ನಾವು ಹುಣ್ಸೆಹಣ್ಣು ಕಡಿಮೆ ಬಳಸ್ತೀವಿ ಅಂದರೆ ತೀರಾ ಕಡಿಮೆನೇ. ಟೊಮೊಟೊ ಜಾಸ್ತಿ ಹಾಕ್ತೀವಿ. ಒಂದು 5 ಟೊಮೊಟೊ ಅಂತೂ ಹಾಕ್ತೀವಿ ದಾಲ್ಗೆ. ಒಂದು 5 ಟೊಮೊಟೊ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ, ಇಲ್ಲ ದೊಡ್ಡದಾಗಿ ಹೆಚ್ಚಿ ಹಾಕ್ಕೊಂಡ್ರು ಆಯಿತು. ಕೂಗಿಸ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ. ಹೆಚ್ಕೊಂಡು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ, ಅದನ್ನು ಸೀಳ್ಕೊಳ್ಳಿ ಮಧ್ಯದಲ್ಲಿ. ಒಂದು ಅರ್ಧ ಈರುಳ್ಳಿ ಆದರೆ ಸಾಕು, ಸ್ವೀಟ್ ಬಂದುಬಿಡುತ್ತೆ. ಜಾಸ್ತಿ ಈರುಳ್ಳಿ ಹಾಕಕ್ಕೆ ಹೋಗ್ಬಿಡಿ. ನಾವು ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ತೊಗೊಂಡ್ರೆ ಅರ್ಧ ಕೂಗೋದಕ್ಕೆ ಹಾಕ್ಕೊಳ್ತೀವಿ. ಅಂದರೆ ದಾಲ್ಗೆ, ಪಪ್ಪುಗೆ, ಮಸ್ಕಾಯಿಗೆ ಕೂಗೋದಕ್ಕೆ ಹಾಕ್ಕೊಳ್ಳೋದು. ಇನ್ನು ಅರ್ಧ ಒಗ್ಗರಣೆಗೆ ಅಂತ ಇಟ್ಕೊಳ್ತೀವಿ. ಈರುಳ್ಳಿ ಜಾಸ್ತಿ ಬೇಕನ್ನೋರು ಒಗ್ಗರಣೆಗೆ ಜಾಸ್ತಿ ಹಾಕ್ಕೊಳ್ಳಿ. ಬೇಯೋದಕ್ಕೆ ಅರ್ಧ ಆದರೆ ಸಾಕು. ಒಂದು 5 ಟೊಮೊಟೊನ ಹೆಚ್ಕೋಬೇಕು. ಈರುಳ್ಳಿನ ಎತ್ತಿಟ್ಕೊತೀವಿ. ಸಣ್ಣದಾಗಾದರೂ ಹೆಚ್ಚಾಕ್ಕೊಳ್ಳಿ ಗೈಸ್. ಅದು ನಿಮ್ಗೆ ಬಿಟ್ಟಿದ್ದು, ಹೆಂಗೆ ಬೇಕಾದ್ರೂ ಹಾಕ್ಕೊಳ್ಳಿ. ಟೊಮೊಟೊನ ಬೇಯುತ್ತೆ, ಆಮೇಲೆ ಸ್ಮ್ಯಾಶ್ ಮಾಡ್ಕೊಬೇಕಲ್ಲ ಸೌಟಲ್ಲಿ. ಹಾಗೆ ನಾವು ಈ ಥರ ಕಟ್ ಮಾಡಿ ಹಾಕ್ತೀವಿ, ನಾವು ಇನ್ನೇನು ಸ್ಮ್ಯಾಶೇ ಮಾಡಲ್ಲ, ಫುಲ್ ನುಣ್ಣಗೆ ಬೇಯಿಸ್ಕೊತೀವಿ. ಸೊ ಹಂಗಾಗಿ ಏನು ತೊಂದರೆ ಇಲ್ಲ. ಇದಿಷ್ಟು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನಾವು ಕೂಗಿಸ್ಕೊಳ್ತೀವಿ ಗೈಸ್. ಒಂದು 3-4 ವಿಸಿಲ್ಲು. 3 ವಿಸಿಲ್ ಫಸ್ಟ್ ಹಾಕಿಸ್ಕೊಳ್ತೀವಿ, ಸಾಕು ಅಷ್ಟು. ನೋಡಿ ಹೆಚ್ಚಾಗ್ತಾ ಇದ್ದಾರೆ. ನಾವೆಲ್ಲ ಈ ಮಣೆ ಮೇಲೆಲ್ಲ ಕುಯ್ದು ಅಭ್ಯಾಸನೇ ಇಲ್ಲ, ನನಗೂ ಅಭ್ಯಾಸ ಇಲ್ಲ. ನಮ್ಮಮ್ಮ ಒಂಚೂರು ಕುಯ್ದು ಹಾಕ್ತಾರೆ, ಅಂದರೆ ಮಣೆ ಮೇಲೆ ಹೆಚ್ಕೊಳ್ತಾರೆ ತರಕಾರಿಗಳನ್ನ. ಬಟ್ ನಾನು ಆಲ್ಮೋಸ್ಟ್ ಕೈಯಲ್ಲೇ ಹೆಚ್ಚು ಹಾಕೋದು. 99% ನಾನು ಎಲ್ಲನೂ ಅದರಲ್ಲೇ ಹೆಚ್ಚಾಕ್ತೀನಿ. ಕೆಲವೊಂದನ್ನು ಏನು ಕಲ್ ಮೇಲೆ ಇಟ್ಕೊಂಡು ಹೆಚ್ಚ್ತೀನಿ. ಮಣೆಗಳು ಪ್ಲಾಸ್ಟಿಕ್ ಮಣೆ, ಅದರಲ್ಲೆಲ್ಲ ಸ್ವಲ್ಪ ಅದ್ರದ್ದು ಪಾರ್ಟಿಷನ್ ಏನಾದ್ರು ಬರುತ್ತೆ ಅಂತ ಅದೆಲ್ಲ ಯೂಸ್ ಮಾಡಲ್ಲ. ಅಷ್ಟೆಲ್ಲ ನಮಗೆ ಟೈಮು ಇರೋಲ್ಲ. ಅಲ್ಲಿಂದ ಹಂಗಾಗಿ ಕುಕ್ಕರಲ್ಲೇ ಹೆಚ್ಚಿ ಹಾಕ್ಬಿಡೋದೇನೆ. ಇವತ್ತು ಟೈಮ್ ಇರಲಿಲ್ಲ, ಶನಿವಾರ ಅಲ್ವಾ, ಉಪವಾಸ ಇರ್ತೀನಿ, ದೇವಸ್ಥಾನಗಳಿಗೆ ಹೋಗಿ ಬರೋದು. ಇವರು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ರು ನಮ್ಮಮ್ಮ ಅವರು, ಹಾಗಾಗಿ ಟೈಮ್ ಇರಲಿಲ್ಲ. ಅದಕ್ಕೆ ಮಸ್ಕಾಯಿ ಮಾಡ್ತಾಯಿದ್ದೀವಿ. ಇಲ್ಲ ಅಂದಿದ್ರೆ ಪಾತ್ರೆಯಲ್ಲಿ ಮಾಡಿರೋರು ಬೇಳೆ ಬೇಯಿಸ್ಕೊಂಡು, ಇದು ಲೇಟ್ ಆಗುತ್ತೆ ಅಂತ ಹೇಳಿ ಕುಕ್ಕರ್ಗೆ ಇಡ್ತಾಯಿದ್ದೀವಿ. ಟೈಮ್ ಇತ್ತು ಅಂದರೆ ಬೇಳೆ ಒಂದು ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೊಂಡು ಮಿಕ್ಕಿದೆಲ್ಲ ಹಾಗೆ ಪಾತ್ರೆಗೆ ಹಾಕಿ ಬೇಯಿಸ್ಕೊಳ್ತಾಯಿದ್ರು. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಅದರಲ್ಲಿ 3 ವಿಸಿಲ್ ಹಾಕ್ಸ್ಕೊತಾ ಇದ್ದೀವಿ. ಈಗ 2 ವಿಸಿಲ್ ಮತ್ತೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ. 1 ವಿಸಿಲ್ ಕೂಗುವಾಗ ಅದು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ವಿಸಿಲ್ ಆದಮೇಲೆ ಸ್ವಲ್ಪ ಏರೋದ್ಮೇಲೆ ತೆಗೆದ್ಬಿಟ್ಟು, ಪೂರ್ತಿ ಏರೋಗೋಕ್ಕೆ ಬಿಡಲ್ಲ, ಅಷ್ಟು ಟೈಮ್ ಇರಲ್ಲ, ಯಾಕಂದರೆ ಇನ್ನೊಂದು ಸತಿ ಕೂಗಿಸ್ಕೋಬೇಕು. ಹಾಗಾಗಿ ಸ್ವಲ್ಪ ಏರೋಗೋವರೆಗೂ ಬಿಟ್ಬಿಟ್ಟು ತೆಗೆದ್ಬಿಟ್ಟು, ಹಂಗಂತ ಸಡನ್ನಾಗಿ ತೆಗೆದ್ಬಿಡ್ಬೇಡಿ, ಬ್ಲಾಸ್ಟ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಆಫ್ ಏರ್ ಹೋದ್ಮೇಲೆ ಅದಕ್ಕೆ ಒಂದು ದೊಡ್ಡ ಸೈಜ್ ಆದರೆ ಅರ್ಧ ಬೆಳ್ಳುಳ್ಳಿ, ಸಣ್ಣ ಸೈಜ್ ಆದರೆ ಒಂದು ಫುಲ್ ಬೆಳ್ಳುಳ್ಳಿನ ಸುಲಿದು ಅದನ್ನ ಎಸ್ಲುಗಳನ್ನ ಹಾಕ್ಕೋಬೇಕು. ಇದರಲ್ಲಿ ನಾವು ದೊಡ್ಡ ಬೆಳ್ಳುಳ್ಳಿ ಇತ್ತು, ಹಾಗಾಗಿ ಅರ್ಧ ಎಸ್ಲು ಹಾಕ್ಕೊತಾ ಇದ್ದೀವಿ. ಅಂದರೆ ಅರ್ಧ ಬೆಳ್ಳುಳ್ಳಿದು ಎಸ್ಲುಗಳನ್ನ ಹಾಕ್ಕೋತಾ ಇದ್ದೀವಿ. ಜೊತೆಗೆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀವಿ ಗೈಸ್. ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನೀವು. ಡೈರೆಕ್ಟ್ ಸೊಪ್ಪೇನು ಇಲ್ಲ ಅಂತಂದರೆ ಬೆಳ್ಳುಳ್ಳಿನೂ ಮುಂಚೆನೇ ಜೊತೆಗೆ ಹಾಕ್ಕೊಂಡು ಒಟ್ಟಿಗೆ ನೀವು ಸಾಲ್ಟ್ ಹಾಕ್ಕೊಂಡು ಒಟ್ಟಿಗೆ ಕೂಗಿಸ್ಕೋಬೋದು. ಒಂದು 5-6 ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ ಅದು ಆವಾಗಾದರೆ. ಇವಾಗ ಸೊಪ್ಪು ಹಾಕೋದ್ರಿಂದ ನಾವು ರುಚಿ ಒಂದೇ ಸತಿ ಹಾಕಿ ಕೂಗಿಸ್ದಾಗ ಏನಾಗುತ್ತೆ, ಸೊಪ್ಪಿಂದು ಕಹಿ ಬಿಟ್ಕೊಂಡ್ಬಿಡುತ್ತೆ ಮೊದಲನೇ ಸತಿಗೆ ಬೇಳೆಗೆಲ್ಲ. ಹಂಗಾಗಿ ನಾವು 2 ಸತಿ ಬೇಯಿಸ್ತಿದ್ದೀವಿ. ಇಲ್ಲಾಂದರೆ ಒಂದೇ ಸತಿ ಹಾಕ್ಬೋದು, ಸ್ವಲ್ಪ ಕಸರೆ ಬರುತ್ತೆ. ನೀವು ಈ ಥರ ಒಂದು ಸತಿ ಕೂಗಿಸ್ಕೊಂಡು ಒಂದು 2 ನಿಮಿಷ ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಹಾಕಿ ಇನ್ನು 1 ವಿಸಿಲ್ ಆದರೆ ಆಯಿತು. 1 ಅಥವಾ 2 ವಿಸಿಲ್ ಆದರೆ ಚೆನ್ನಾಗಾಗಿರುತ್ತೆ, ಕಹಿ ಬಿಡಲ್ಲ. ಸೊ ಇವಾಗ ಕೂಗಿದೆ. ನೆಕ್ಸ್ಟು ಈ ಥರ ಆಗಿರುತ್ತೆ ನೋಡಿ, ಆ ಕಡೆ ಕುಕ್ಕರಲ್ಲಿ ಕಾಣಿಸ್ತಾ ಇರ್ಬೋದು. ಈಗ ಪಾತ್ರೆಗೆ ಸ್ವಲ್ಪ ಅಂದರೆ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ. ಫಸ್ಟ್ ಎಣ್ಣೆ ಹಾಕ್ಕೊಳ್ತೀವಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಅದು ಸಿಡಿದ ಮೇಲೆ ನೋಡಿ, ಆ ಕಡೆ ನೋಡಿ ಇಷ್ಟು ಬೆಂದಿದೆ. ಇದನ್ನು ಒಂದು 3 ಸತಿ ಹಿಂಗೆ ಸೌಟಲ್ಲಿ ಹಿಂಗೆ ತಿರುಗಿಸೋಷ್ಟೊತ್ತಿಗೆ ಅದು ಫುಲ್ ಸ್ಮ್ಯಾಶ್ ಆಗಿರುತ್ತೆ ನೋಡ್ಕೊಳ್ಳಿ. ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಈರುಳ್ಳಿನ ಹಾಕ್ಕೊಳ್ತೀವಿ. ಉದ್ದುದಕ್ಕಾದರೂ ಹಾಕ್ಕೋಬೋದು, ಉದ್ದುದಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ. ಸಣ್ಣದಾಗಿ ಅಂದರೆ ಅಷ್ಟು ರುಚಿ ಕೊಡೋಲ್ಲ.
ನೀವು ಬೇಕಂದರೆ ಜಾಸ್ತಿ ಈರುಳ್ಳಿ ಹಾಕ್ಕೋಬೋದು, ಉದ್ದುದಕ್ಕೆ ಹಾಕ್ಕೊಳ್ಳಿ, ಸಣ್ಣ ಸಣ್ಣ ಹೆಚ್ಕೋಬೇಡಿ ಒಗ್ಗರಣೆಗೆ ಮಾತ್ರ. ಮತ್ತು ಈಗ ಇದಕ್ಕೆ ಕರಿಬೇವು ಮತ್ತು ಹಿಂಗು, ಅರಿಶಿನ ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ ಸದ್ಯಕ್ಕೆ. ಫಸ್ಟು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೋಬೇಕು ಗೈಸ್. ಮುಂಚೆನೇ ತುಪ್ಪ ಹಾಕ್ಕೋಬೇಡಿ, ಫಸ್ಟ್ ಒಗ್ಗರಣೆ ಮಾಡ್ಕೊಳ್ಳಿ. ಒಗ್ಗರಣೆ ಇನ್ನೇನು ಲಾಸ್ಟ್ ಆಗ್ತಾಯಿದೆ ಅಂದಾಗ 1 ಸ್ಪೂನ್ ತುಪ್ಪ ಹಾಕಿ, ಅದು ಚೆನ್ನಾಗಿ ಸ್ಮೆಲ್ ಬರುತ್ತೆ, ಅಂದರೆ ಫ್ಲೇವರ್ ಬರುತ್ತೆ, ಕೂತ್ಕೊಳ್ಳುತ್ತೆ ಪಪ್ಪುಗೆ. ಫಸ್ಟೇ ಹಾಕಿದಾಗ ಏನಾಗುತ್ತೆ, ಈರುಳ್ಳಿ ಎಲ್ಲ ತುಪ್ಪದ ಗಮಲನ್ನ ತೊಗೊಂಡ್ಬಿಡುತ್ತೆ ಅಂತಾರೆ. ಹಾಗಾಗಿ ಇದೊಂದಕ್ಕೆ ಮಾತ್ರ ನೀವು ಲಾಸ್ಟಲ್ಲಿ ತುಪ್ಪ ಹಾಕ್ಕೊಳ್ಳಿ. ಅಂದರೆ ಈಗ ನೋಡಿ, ಒಗ್ಗರಣೆ ಪ್ರೊಸೆಸ್ ಮುಗಿದ್ಮೇಲೆ ಅದು ಸ್ವಲ್ಪ ಬೆಂದಾದ್ಮೇಲೆ ತುಪ್ಪ ಹಾಕ್ತೀವಿ ನಾವು. ಆವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿರುತ್ತಲ್ಲ, ಅದರದ್ದು ಕಂಟು ವಾಸನೆ ತುಪ್ಪಕ್ಕೆ ಹಿಡ್ಕೊಳ್ಳಲ್ಲ, ಅಂದರೆ ತುಪ್ಪ ಎಲ್ಲ ಅದರದ್ದು ಫ್ಲೇವರ್ ಬಂದುಬಿಡುತ್ತೆ ಅಂತ ಹೇಳಿ ನಾವು ಆಮೇಲೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳ್ತೀವಿ. ಈ ಸಾಂಬಾರಿಗೆ ಮಾತ್ರ ಯಾವಾಗಲೂ ಹೀಗೆ ಮಾಡೋದು, ತುಪ್ಪ ಎಲ್ಲನೇ ಬರೀ ಎಣ್ಣೆಲೇ ಫ್ರೈ ಮಾಡ್ಕೊಳ್ತೀವಿ. ಇತ್ತು ಅಂತಂದರೆ ಈ ಥರ ತುಪ್ಪ ಹಾಕ್ತೀವಿ. ಈಗ ಅದ್ರದ್ದು ಬೇಯ್ತಾ ಇರೋದು ತುಪ್ಪದ್ದು ಘಮ ಘಮ ಅಂತ ಬರ್ತಾಯಿದೆ ಗಮಲು. ಸಾಂಬಾರದ್ದು ಇವಾಗ ಬೆಂದಿರುತ್ತಲ್ಲ ಅದೆಲ್ಲ ಬಗ್ಗಿಸ್ತೀವಿ ನೋಡಿ. ಆಲ್ಮೋಸ್ಟ್ ಎಲ್ಲ ಸ್ಮ್ಯಾಶ್ ಆಗಿದೆ. ಒಂದು 5-6 ವಿಸಿಲ್, 5 ವಿಸಿಲ್ ಗೈಸ್ ಟೋಟಲ್. ಓವರಾಲ್ 2 ಟೈಮ್ ಸೇರಿ 5 ವಿಸಿಲ್ ಹಾಕ್ಸಿದ್ದೀವಿ. ಒಂದು 3-4 ಸತಿ ತಿರುಗಿಸೋಷ್ಟೊತ್ತಿಗೆ ಅದು ಆಲ್ಮೋಸ್ಟಾಗಿ ನುಣ್ಣಗಾಗ್ಬಿಡುತ್ತೆ. ಈಗ ಇದಕ್ಕೆ ನಾವು ಖಾರದ ಪುಡಿ ಅಥವಾ ಸಾಂಬಾರು ಪುಡಿ, ನಾವು ಖಾರದ ಪುಡಿ ಹಾಕ್ತೀವಿ. ಯಾಕಂದರೆ ನಾವು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕಿರಲ್ಲ, ಸ್ವಲ್ಪನೇ ಹಾಕಿರೋದ್ರಿಂದ ಅಚ್ಚ ಖಾರದ ಪುಡಿ ಇರುತ್ತಲ್ಲ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೋಬೇಕು. ಯಾಕಂದರೆ ಖಾರ ಸ್ವಲ್ಪ ಇದಾಗಲಿ ಅಂತ. ಇಲ್ಲ ಬೇಡ ನಮಗೆ ಅಚ್ಚ ಖಾರದ ಪುಡಿ ಎಲ್ಲ ಹಾಕಲ್ಲ ಅನ್ನೋರು ಹಸಿಮೆಣ್ಸಿನ್ಕಾಯಿನೇ ಒಂದು 8-10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಖಾರ ಬರುತ್ತೆ ಗೈಸ್. ಇದು ಯಾಕಂದರೆ ಅದೇ ಹೇಳಿದ್ನಲ್ಲ, ನಮ್ಮ ಅಪ್ಪನಿಗೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ಅವರು ಹೊಟ್ಟೆ ಉರಿ ಅಂತಾರೆ ಅಂದ್ಬಿಟ್ಟು ಬ್ಯಾಲೆನ್ಸ್ ಮಾಡೋದಕ್ಕೆ ರುಚಿನೂ ಬೇಕು ಹಸಿಮೆಣ್ಸಿನ್ಕಾಯ್ದು ಅಂತ ಅದನ್ನು ಒಂದು ಸ್ವಲ್ಪ ಹಾಕ್ತೀವಿ. ಆಮೇಲೆ ಖಾರದ ಪುಡಿ ಹಾಕಿ ಬ್ಯಾಲೆನ್ಸ್ ಮಾಡ್ತೀವಿ ಖಾರನ. ಈಗ ಚೆನ್ನಾಗಿ ಕುದಿಸ್ಕೊಂಡ್ರೆ ಪಪ್ಪು ರೆಡಿ ಅಥವಾ ಮಸ್ಕಾಯಿ ರೆಡಿ, ದಾಲ್ ರೆಡಿ. ಇಷ್ಟೇ. ಈಗ ಒಂದು ಕುದಿ ಬರೋಷ್ಟೊತ್ತಿಗೆ ತುಪ್ಪ ಎಷ್ಟು ಫ್ಲೇವರ್ ಗಮ್ಮಲು ಬರ್ತಾಯಿದೆ ಅಂದರೆ ಹಾಗೆ ತಿನ್ನೋಣ ಅಂತ ಅನ್ನಿಸ್ತಿತ್ತು ನನಗೆ, ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತು. ಸೊ ಹಂಗಾಗಿ ನೀವು ಲಾಸ್ಟಲ್ಲಿ ಒಗ್ಗರಣೆ ಮುಗಿಯೋ ಹೊತ್ತಲ್ಲಿ ನೀವು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಈಗ ತಪ್ಪಲೆಲ್ಲಿರೋದು ಕೆಳಗಡೆ ಎಲ್ಲ ಇರುತ್ತಲ್ಲ ಅದೆಲ್ಲ ವೇಸ್ಟ್ ಮಾಡಲ್ಲ, ಅದಕ್ಕೂ ಒಂಚೂರು ನೀರು ಹಾಕಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀವಿ ಗೈಸ್. ಮುದ್ದೆ ಮತ್ತು ಅನ್ನ ತಿನ್ನೋ ಥರ ಇರಬೇಕಲ್ವಾ. ಪಪ್ಪು ಅಂದರೆ ಸ್ವಲ್ಪ ಗಟ್ಟಿಗೆ ಇರಬೇಕು. ಚಪಾತಿಗೂ ತಿನ್ಬೋದು ನೀವು, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ಇಲ್ಲಾಂದರೆ ಒಗ್ಗರಣೆಗೆ ಹಾಕಿರೋದ್ರಿಂದ ಏನು ತೊಂದರೆ ಇಲ್ಲ, ಬರೀ ಅನ್ನ ಹಾಕ್ಕೊಂಡು ತಿನ್ಬೋದು. ಮುದ್ದೆಗೂ ಚೆನ್ನಾಗಿರುತ್ತೆ ಗೈಸ್. ಚೆನ್ನಾಗಿ ಕುದಿ ಬಂದರೆ ಇನ್ನು ಆಫ್ ಮಾಡ್ಕೊಳ್ಳೋದಷ್ಟೇ, ಇನ್ನೇನು ಪ್ರೊಸೆಸ್ ಇಲ್ಲ. ತುಂಬ ಈಸಿ ಮೆಥಡು. ನೀವು ಒಟ್ಟಿಗೆ ಬೇಯಿಸ್ಕೊಂಡ್ರೆ ಇನ್ನೂ ಬೇಗ ಆಗುತ್ತೆ. ಅದು ಸ್ವಲ್ಪ ಮೆಂತ್ಯ ಕಹಿ ಬರುತ್ತೆ ಅಂದ್ಬಿಟ್ಟು ನಾವು ಆಮೇಲೆ ಹಾಕ್ಕೊಳ್ತೀವಿ, ಅದು ಇಷ್ಟ ಆಗಲ್ಲ ತಿನ್ನುವಾಗ ಅಂತ. ಸೊ ಇದಾಗಿತ್ತು ನಮ್ಮ ರೆಸಿಪಿ ವಿಡಿಯೋ ಇವತ್ತು. ಸಿಂಪಲ್ಲಾಗಿ ದಾಲ್ ಮಸ್ಕಾಯಿ ಅಥವಾ ಪಪ್ಪು ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಸತಿ ಟ್ರೈ ಮಾಡಿ, ಈ ಥರ ಪ್ರೊಸೆಸ್ಸು ಹೇಗೆ ಬರುತ್ತೆ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಇವತ್ತಿನ ಬ್ಲಾಗ್ ಜಸ್ಟ್ ರೆಸಿಪಿ ಬ್ಲಾಗ್ ಆಗ್ತಾಯಿದ್ದೀನಿ. ಮತ್ತು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಗೈಸ್ ಹಬ್ಬಕ್ಕೆ. ಸೊ ಅದ್ರದ್ದು ವ್ಲಾಗ್ ಬರುತ್ತೆ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.